ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನವೆಂಬರ್ 14ನೇ ತಾರೀಕು ಇವತ್ತು ಎರಡು ದೊಡ್ಡ ಘಟನೆ ನಡೀತು. ಒಂದು ಘಟನೆ ಇಡೀ ದೇಶನೇ ಖುಷಿ ಪಡ್ತು, ಹಿಗ್ಗನ್ಯಾಗ ಐತಿ. ಆದ್ರ ಮತ್ತೊಂದು ಘಟನೆ ದುಃಖ ಆಗ್ಯದ, ಹಳಾಳಾಗ್ಯದ. ಮೊದಲ ದುಃಖದ ಸುದ್ದಿನೇ ಹೇಳ್ಬಿಡ್ತೀನಿ. ಮರಗಳನ್ನ ಮಕ್ಕಳಂಗ ಬೆಳೆಸಿದಂಥ ಪದ್ಮಶ್ರೀ ವಿಜೇತೆ ಸಾಲುಮರದ ತಿಮ್ಮಕ್ಕನವರು ಇವತ್ತು ಉಸಿರು ಚೆಲ್ಯಾರ. ಏನಿಲ್ಲಂದ್ರೂ ಒಂದು 8,000 ಗಿಡಗಳನ್ನ ನೆಟ್ಟು ಇಡೀ ನಾಡಿಗೆ ಉಸಿರು ಕೊಟ್ಟಂತಹ ತಿಮ್ಮಕ್ಕ ಅವ್ರನ್ನ ಕಳ್ಕೊಂಡಿರೋದು ಬಹಳ ಹಳಳಾಗ್ಯದ್ರಿ, ಬಹಳ ಮನ್ಸಿಗೆ ಹತ್ತದ. ಆದ್ರೂ ಅವರು ನೆಟ್ಟಿರುವಂತಹ ಮರಗಳು ಇವತ್ತು ಉಸಿರಾಡ್ಲಿಕ್ಕತ್ತಾವ, ನಮಗ್ ಉಸಿರಾಗ್ಲಿಕ್ಕತ್ತಾವ. ಲಕ್ಷಾಂತರ ಮಂದಿಗೆ ಉಸಿರು ಕೊಟ್ಟಂಗೆ ಆಗ್ಯದ. ಅಂಥವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ನೋಡ್ರಪ್ಪ. ಈಗ ಇನ್ನೊಂದು ವಿಷಯ ಅಂದ್ರ ಅದು ಬಿಹಾರದ ವಿಧಾನಸಭಾ ಚುನಾವಣೆ. ಬಿಜೆಪಿ ಪರವಾಗಿ ಸ್ಟಾರ್ ಕ್ಯಾಂಪೇನಿಂಗ್ ಮಾಡಿದಂತ ರಾಹುಲ್ ಗಾಂಧಿಯವರ ಶ್ರಮಕ್ಕ ಜಯ ಸಿಕ್ಕದ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇವತ್ತಲ್ರಿ, ನಾ ಅಂತೂ ಮೊದಲೇ ಹೇಳಿದ್ದೀನ್ರಪ್ಪ, ರಾಹುಲ್ ಗಾಂಧಿ ಅವರು 59 ದಿನ ಬಿಹಾರಕ್ಕೆ ಕಾಲಿಡ್ಲಾರ್ದೇನೆ ಫಾರಿನ್ಗೆ ಹೋದಾಗ ಬಹಳ ಟೆನ್ಷನ್ ಆಗಿತ್ತು. ಎಲ್ಲಿ ರಾಹುಲ್ ಗಾಂಧಿ ಅವರು ಬಿಜೆಪಿಯನ್ನು ಸೋಲ್ಸೇ ಬಿಡ್ತಾರೇನೋ ಅಂತ. ಆಮೇಲೆ ಅಣ್ಣನ ಎಂಟ್ರಿ ಆಯ್ತು ನೋಡ್ರಿ. ಆಹಾ, ನನ್ನ ಪ್ರಕಾರ ಇವತ್ತು ಬಿಹಾರದಾಗ NDA ಗೆದ್ದಿರುವುದಕ್ಕೆ ಮುಖ್ಯ ಕಾರಣ ಮೋದಿಜಿನೂ ಅಲ್ಲ, ಯೋಗಿಜಿನೂ ಅಲ್ಲ, ನಿತೀಶ್ ಕುಮಾರ್ ಅವರೂ ಅಲ್ಲ, ಒನ್ ಅಂಡ್ ಓನ್ಲಿ ರಾಹುಲ್ ಗಾಂಧಿ. ಹೆಂಗಂತೀರಾ? ಹೇಳ್ತೀನಿ ಕೇಳ್ರಿ. ಮೊದಲನೇದು ಸೀಕ್ರೆಟ್ ಫಾರಿನ್ ಟ್ರಿಪ್, ಎರಡನೇದು ರಾಷ್ಟ್ರ ವಿರೋಧಿ ನಿಲುವು, ಇನ್ನು ಮೂರನೇದು ಆಪರೇಷನ್ ಸಿಂಧೂರ್ ಟೈಮ್ನ್ಯಾಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದು. ಇನ್ನ ಬಹಳ ಬಿಡ್ರಿ, ನಾಲ್ಕೇದೊಂದು ಹೇಳ್ಬಿಡ್ತೀನಿ. ಮೆಲ ಸಂವಿಧಾನದ ಅಡಿಯಲ್ಲಿರುವಂತಹ ಸಂಸ್ಥೆಗಳು ಲೈಕ್ ಈ ಚುನಾವಣಾ ಆಯೋಗದ ಮ್ಯಾಲ ಗೂಬೆ ಕುಂದರ್ಸೋದು. ಇನ್ನ ಎಣಸ್ಲಿಕ್ಕೆ ಹೋದ್ರ ಬಹಳ ಅದಾವ, ಹೇಳ್ಕೊತ ಕುಂತ್ರ ಮಿರ್ಚಿ ಮಂಡಕ್ಕಿ ಮುಗಿಯೋದಿಲ್ಲ. ಇದೆಲ್ಲದರಿಂದ ಇವತ್ತು NDA ಅನ್ನ ರಾಹುಲ್ ಗಾಂಧಿ ಗೆಲ್ಲಿಸ್ಬಿಟ್ಟಾರ ನೋಡ್ರಿ. ಆದ್ರೂ ನನಗೊಂದು ಡೌಟ್, ರಾಹುಲ್ ಗಾಂಧಿ ಬೇಕಂತಲೇ ಹಿಂಗ್ ಮಾಡಿದ್ದ? RJDನ ಸೋಲಿಸ್ಲಿಕ್ಕೆ ಹಿಂಗ್ ಮಾಡಿದ್ರ ಅವರು? ಆದ್ರೂ ತೇಜಸ್ವಿ ಯಾದವ್ ಅವರು ಈ ಮನುಷ್ಯನ ನಂಬ್ಕೊಂಡು ಪಾಪ ಎಲೆಕ್ಷನ್ ಆದ್ಮೇಲೆ CM ಆಗ್ತೀನಿ ಅಂತ ಹೇಳಿ ಪ್ರಮಾಣ ವಚನದ ಡೇಟ್ ಸಹಿತ ಫಿಕ್ಸ್ ಮಾಡ್ಕೊಂಡು ಕುಂತಿದ್ರಂತ. अब ऐसी सरकार बनाओ जो आपके लिए दिन रात काम करे। अपने शपथ ग्रहण की तारीख की भी घोषणा कर दिया कि 18। तो शपथ ग्रहण आप जब करेंगे तो आपकी झोली में कितनी सीटें होंगी? हमको लगता है अराउंड 170 जो है, हम लोग फुल मेजॉरिटी के साथ हम लोग जो है सरकार बनाएंगे। ಇವ್ರ ಭವಿಷ್ಯ ಸುಳ್ಳಾಗಬಹುದು, ಆದ್ರ ಮೋದಿಜಿ ಭವಿಷ್ಯ ಸುಳ್ಳಾಗಲ್ಲ ನೋಡ್ರಿ. ಮೋದಿಜಿ ಬಿಹಾರದಾಗ ಭರ್ಜರಿಯಾಗಿ ಗೆಲುವು ಸಾಧಿಸ್ತೀವಿ ಅಂತ ಹೇಳಿದ್ರು, ಅದೇ ಖರೆ ಆಗ್ಬಿಟ್ಟದ. ಇದು ನೋಡ್ರಪ್ಪ ಮಾತು ಅಂದ್ರ ಬಿಡ್ರಿ, ಇದನ್ನ ಅವ್ರು ಏನೂ ಒಪ್ಪುದಿಲ್ಲ. ಮೋದಿಜಿ EVM ಹ್ಯಾಕ್ ಮಾಡ್ಯಾರ, ವೋಟ್ ಚೋರಿ ಮಾಡ್ಯಾರ ಅಂತ ಏನೇನೋ ಮತ್ತೆ ಹೇಳ್ಕೊಂತ ಬರ್ತಾರ. ಇನ್ನ NDA ಗೆಲುವಿಗೆ ದೇಶದಾಗ ಫುಲ್ ಸಂಭ್ರಮಾಚರಣೆ ನಡಿಲಿಕ್ಕತ್ತ ನೋಡ್ರಿ. ಆಂಧ್ರದಿಂದ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆನೂ ಬಂದದ. ಏನ್ ಹೇಳ್ಯಾರ ಅಂತ ಕೇಳ್ರಿ ಒಂದ್ಸಲ. Our Honorable Minister has announced Bihar elections. One example I am telling you. Bihar elections, last time NDA has won, we have won, present government. And at the same time today, as of now, 190 seats they are going to win. By end of this meeting, around 200 seats they are going to win, NDA. It shows people are with Narendra Modi ji. It is going to happen permanently. No other country, no other leader is enjoying people trust. I can say in a democratic country, only Narendra Modi ji is only the man who is enjoying absolute confidence and trust. ಕರೆಕ್ಟೇ ಅದ ಬಿಡ್ರಿ. ಈ ಎಲೆಕ್ಷನ್ಯಾಗ ಮೋದಿಜಿಯನ್ನ ದೇಶದ ಜನ ನಂಬ್ಯಾರ ಅನ್ನೋದು ಸಾಬೀತಾಗ್ಯದ. ಮತ್ತ ಹೌದು, ಅದ್ ಯಾವ್ದೋ ಒಂದು ಟೀಮ್ ಇತ್ರಪ್ಪ, ನಮ್ಮ ರಾಜ್ಯದಿಂದಲೂ ಬಿಹಾರಕ್ಕೆ ಹೋಗಿತ್ ನೋಡ್ರಿ. ನೆನ್ಪೈತ್ಯಾ ನಿಮಗ? ಈ ಮಹಾಗಠಬಂಧನ ಪರವಾಗಿ ಕೆಲಸ ಮಾಡ್ಲಿಕ್ಕ. ಅಬ್ಬಬ್ಬಾ, ಆ ಬಣ್ಣ ಹೇಳಿದ್ದ ನೋಡ್ಬೇಕಾಗಿತ್ತು. ಬಿಹಾರದಾಗ NDA ಹೇಳ ಹೆಸರಿಲ್ಲದಂಗ ಆಗ್ತೈತಿ ನೋಡ್ರಿ. ಬಿಹಾರದಾಗ RJDನೇ ಗೆಲ್ಲುವುದು, 80% ಅವರೇ ಸರ್ಕಾರ ಮಾಡುವುದು. ಇದು ಬಿಹಾರದ ಮಂದಿ ಮನದಾಳದ ಮಾತಂತ. ಮತ್ತ ಮ್ಯಾಲ ಗೋಧಿ ಮೀಡಿಯಾ ಸಮೀಕ್ಷೆ ಎಲ್ಲ ಫೇಲ್ ಆಗ್ತದ ಅಂತ ಅಂದ್ಬಿಟ್ಟಿದ್ರು. ಈಗ ಅದೆಲ್ಲ ಹೋದ್ರೋ ಏನೋ ಪಾಪ. ನಾ ಕಾಣೆ ನನ್ನ ದೇವರಾಣೆ
ಈಗ ಇನ್ನೊಂದು ಮಜಾ ಹೇಳ್ತೀನಿ ಕೇಳ್ರಿ. ಬಿಹಾರದ ರಿಸಲ್ಟ್ ಬರ್ತಿದ್ದಂಗೆನೆ ಕರ್ನಾಟಕದಾಗ ನವೆಂಬರ್ ಕ್ರಾಂತಿ ಕಿಡಿ ಹೊತ್ಕೊಂಡು ಬಿಟ್ಟೈತಿ. ಎಲೆಕ್ಷನ್ ಮುಂದೆ ಮುಗಿಲಿ ಅಂತ ಇಷ್ಟು ದಿನ ಕಾಯ್ಕೊಂಡಿದ್ರೆ ಕಾಣ್ತದ. ಈಗ ರಾಜಣ್ಣ ಬ್ಯಾಟಿಂಗ್ ಶುರು ಹಚ್ಕೊಂಡ್ಬಿಟ್ಟಾರ. ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ಅನ್ನು ವೈಟ್ ವಾಶ್ ಮಾಡಿದ್ರು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ವಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತಿಲ್ಲ, ದೊಡ್ಡೇರಿ ಹೋಗ್ಲಿಲ್ಲ. ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ಅನ್ನು ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ವಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತಿಲ್ಲ. ನೋಡೋಣ ಅದೇನಾಗ್ತದೆ ಮುಂದಕ್ಕೆ. ಓಹೋ, ಅಂದ್ರ DK ಶಿವಕುಮಾರ್ ಅವರನ್ನ CM ಮಾಡಿದ್ರು ಅಂತ ತಿಳ್ಕೊರ. ಅಕಸ್ಮಾತ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಪಕ್ಷನ ವೈಟ್ ವಾಶ್ ಮಾಡ್ತಾರ ಅಂತ ರಾಜಣ್ಣ ಅವರ ಕೈಲಿ ಹೇಳಿಸ್ಲಿಕ್ಕತ್ತಂಗ್ ಕಾಣ್ಲಿಕ್ಕತ್ತದಿದು. ಪಾಪ DK ಸಾಹೇಬ್ರು ಅದ್ ಏನ್ ಮಾಡ್ತಾರೋ ಏನೋ ಈಗ ಖರೇನೆ ತಿಳಿಯವಲ್ದ ನೋಡ್ರಪ್ಪ. ಇನ್ನ ಎಲೆಕ್ಷನ್ಕಿನ ಮೊದಲು ನಡೆದಂತ ಡೆಲ್ಲಿ ಬಾಂಬ್ ಸ್ಫೋಟದ ಮ್ಯಾಟರ್ಕ್ ಬರೋಣ. ದೆಹಲಿದಾಗ ಸ್ಫೋಟದ ಬಿಸಿ ಕಡಿಮೆ ಆದ್ರೂ ದೇಶದಾಗ ಮಾತ್ರ ಕಡಿಮೆ ಆಗಿಲ್ಲ ನೋಡ್ರಿ. ಇನ್ನ ಬಹಳ ಸುದ್ದಿ ಆಗ್ಲಿಕ್ಕತ್ತದ ಅಲ್ಲಲ್ಲಿ. ಈಗ ಒಬ್ಬೊಬ್ಬರಾಗಿನೇ ಭಯೋತ್ಪಾದಕರನ್ನ ಸೇಫ್ ಮಾಡ್ಲಿಕ್ಕೆ ಬರ್ಲಿಕ್ಕತ್ತಾರ. ಎಂತ ದುರಂತ ಇರ್ಬೇಕಿದು. ಏನೇ ಹೇಳ್ರಿ, ಡಿಬೇಟ್ನಾಗ ಅಜಿತ್ ಹನುಮಕ್ಕನವರ್ ಒಂದು ಪಾಯಿಂಟ್ ಹೇಳಿದ್ರಪ್ಪ, ಅದನ್ನ ಕೇಳಿಸ್ಕೊಂಡು ಈ ರಜಾಕ್ ಮತ್ತೆ ನಿಕೇತ್ ಅವರಂತೂ ಸ್ಟನ್ ಆಗ್ಬಿಟ್ರು. ಇದೇ ನಿಕೇತ್ ಅವ್ರು ಕೇಳ್ದಂಗೆ ಅಬ್ದುಲ್ ರಜಾಕ್ ಅವರು ಕೇಳಿದಂಗೆ ನೆನ್ನೆ ನ್ಯೂಸ್ ಅವರ್ನ ಕೊನೆಯಲ್ಲಿ ಈ ರಿಯಾಕ್ಷನ್ಗಳ ಸ್ಟ್ರಾಟಜಿಯನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ನಾನು ನನ್ನ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಇದನ್ನ. ಇಸ್ಲಾಮಿಕ್ ಭಯೋತ್ಪಾದನೆ ನಡೆದಾಗ ಸೆಕ್ಯೂರಿಟಿ ಲ್ಯಾಬ್ಸ್ ಚರ್ಚೆ ಆಗತ್ತೆ. ಇಸ್ಲಾಮಿಕ್ ಭಯೋತ್ಪಾದನೆ ನಡೆದಾಗ, ಗಾಂಧೀಜಿಯ ಕೊಲೆ, ಗೌರಿ ಲಂಕೇಶ್ ಕೊಲೆ, ಕಲಬುರ್ಗಿ ಕೊಲೆ ಆದಾಗ ಕೊಲೆಗಾರನ ಸಿದ್ಧಾಂತ ಚರ್ಚೆ ಆಗುತ್ತೆ. ಅಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಪ್ರಶ್ನೆ ಬರೋದಿಲ್ಲ. ಇಸ್ಲಾಮಿಕ್ ಭಯೋತ್ಪಾದನೆ ಆದ ಸಂದರ್ಭದಲ್ಲಿ ಸಿದ್ಧಾಂತ ಚರ್ಚೆಗೆ ಬರೋದಿಲ್ಲ. ನಾನು ನನ್ನ ವೀಕ್ಷಕರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಇಸ್ಲಾಮಿಕ್ ಭಯೋತ್ಪಾದನೆ ಆದಾಗ ಸೆಕ್ಯೂರಿಟಿ ಲ್ಯಾಬ್ಸ್ ಚರ್ಚೆ ಆಗುತ್ತೆ, ಭಯೋತ್ಪಾದಕನ ಸಿದ್ಧಾಂತ ಚರ್ಚೆ ಆಗೋದಿಲ್ಲ. ಗೌರಿ ಲಂಕೇಶ್, ಪನ್ಸಾರೆ, ಕಲಬುರ್ಗಿ, ಗಾಂಧಿ ಕೊಲೆ ಆದಾಗ ಸಿದ್ಧಾಂತ ಚರ್ಚೆ ಆಗುತ್ತೆ, ಸೆಕ್ಯೂರಿಟಿ ಲ್ಯಾಬ್ಸ್ ಚರ್ಚೆ ಆಗೋದಿಲ್ಲ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಹತ್ಯೆಯ ಪ್ರಶ್ನೆ ಬಂದಾಗ ಸಿದ್ಧಾಂತವೂ ಚರ್ಚೆ ಆಗುವುದಿಲ್ಲ, ಸೆಕ್ಯೂರಿಟಿ ಲ್ಯಾಬ್ಸು ಚರ್ಚೆ ಆಗೋದಿಲ್ಲ. ಅವರು ಬಲಿದಾನ ಮಾಡಿದ್ರು ಅಂತಷ್ಟೇ ಚರ್ಚೆ ಆಗುತ್ತೆ. ಇದು ಈ ದೇಶದಲ್ಲಿ ನಡೆದುಕೊಂಡು ಬಂದಿರುವಂತಹ ಸ್ಟ್ರಾಟಜಿ. ಖರೇನೆ ಅದಲ್ಲೇನ್ರಿ? ಒಬ್ಬರೇ ಭಯೋತ್ಪಾದಕರಿಗೆ ಬೈದಿದ್ ಕೇಳಿರೆ ಇವ್ರ ಹಾಳಾದ ರಾಜಕೀಯಕ್ಕೆ ಬೆಂಕಿ ಹಾಕ. ಒಂದು ದೇಶ ಪ್ರೇಮನೂ ಇಲ್ಲಲ್ಲಿ ಇವ್ರಿಗೆಲ್ಲ ಹೆಂಗ್ ಅಂತೀನಿದ. ಮತ್ ಹೇಳ್ತಾರ ಅಮಿತ್ ಶಾ ಅವರು ರಾಜೀನಾಮೆ ಕೊಡ್ಬೇಕಂತ. 2008 ದಾಳಿ ಆದಾಗ ನಮ್ಮ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರು, ಅದಕ್ಕೀಗ ಇವರು ಕೊಡ್ಬೇಕು ಅಂತ. ಅದಕ್ಕೆ ಅಜಿತ್ ಅವರು ಒಂದು ಸತ್ಯ ಹೇಳಿದ್ರು ನೋಡ್ರಿ, ಅದ್ ಎಲ್ಲೆಲ್ಲಿ ಊರಿ ಹತ್ಕೋತೋ ಈ ನಿಕೇತ್ ಅವ್ರಿಗೆ. 2004ರಿಂದ 2014 10 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಈ ದೇಶದಲ್ಲಿ ಸುಮಾರು 27 ಮೇಜರ್ ಟೆರರಿಸ್ಟ್ ಅಟ್ಯಾಕ್ಗಳಾಗಿದೆ. 1000ಕ್ಕಿಂತ ಹೆಚ್ಚಿನ ನಾಗರಿಕರು ಹತರಾಗಿದ್ದಾರೆ. ಇವ್ರು ಹೇಳಿದ್ರು 2008ನೇ ಇಸ್ವಿಯಲ್ಲಿ ಶಿವರಾಜ್ ಪಾಟೀಲ್ ರಾಜೀನಾಮೆ ಕೊಟ್ಟರು ಅಂತ. ಯಾಕೆ ಸ್ವಾಮಿ? 2004ರಿಂದ 2008ರವರೆಗೆ 11 ಅಟ್ಯಾಕ್ ಆಯ್ತಲ್ಲ, ಅದರಲ್ಲಿ 700ಕ್ಕಿಂತ ಹೆಚ್ಚು ಜನ ಇದೇ ಭಯೋತ್ಪಾದಕರ ಗುಂಡಿಗೆ ಬಲಿಯಾಗಿದ್ರಲ್ಲ. ಅದನ್ನೊಂದು ಕ್ಲಾರಿಟಿ ಒಂದು ನಿಮಿಷ. ಹೌದು, 2008 ಟೆರರ್ ಅಟ್ಯಾಕ್, ನಿಖಿತ್ ರಾಜ್ ಅವರ ಕೇಳಿಸ್ಕೋಬಹುದು. 2008 ಟೆರರ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರ ರಾಜೀನಾಮೆಯನ್ನು ಪಡೆಯಲಾಯಿತು. ಕಾರಣ ಏನು ಗೊತ್ತಾ? ಮುಂಬೈ ಭಯೋತ್ಪಾದಕ ದಾಳಿಯಾದ ಸ್ಥಳಗಳ ಭೇಟಿಗೆ ಬಂದಾಗ ಮಧ್ಯದಲ್ಲಿ 3 ಸಲ ಡ್ರೆಸ್ ಚೇಂಜ್ ಮಾಡಿದ್ರು ಅವರು. ದೇಶದಾದ್ಯಂತ ವಿವಾದ ಆಗಿದ್ದ ಅದು ಸ್ವಾಮಿ. ಮೊಬೈಲ್ ತಗೊಂಡು ಸರ್ಚ್ ಮಾಡಿ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಹಿಂಗ ಆಗೋದ್ ನೋಡ್ರಪ್ಪ. ಇನ್ನ ಒಂದು ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗ್ಲಿಕ್ಕತ್ತಿರೋ ವಿಡಿಯೋ ಐತಿ. ಈ ಬುರ್ಖಾ ಹಾಕೊಂಡಿರೋ ಹೆಣ್ಮಗಳ ಜುಟ್ಟ ಹಿಡಿದು ಎಳ್ಕೊಂಡು ಬರುದು. ಸೋಮನಾಥಪುರದಾಗ ಕಲ್ ಹೊಡಿಲಿಕ್ಕತ್ತಿದ್ರಂತ. ಅದಕ್ಕೆ ಪೊಲೀಸರು ಹಿಂಗ ಎಳ್ಕೊಂಡ್ ಹೋಗ್ತಾರ. ಈಗ ಸ್ವಲ್ಪ ತಡ್ರಿ, ಈಗ ಇದನ್ನೂ ಸಮರ್ಥನೆ ಮಾಡ್ಕೊಳಕ್ ಬರ್ತಾರ ನೋಡ್ರಿ. ಮತ್ತ ಗ್ಯಾರಂಟಿ ಇದೆ, ಪಕ್ಕ ಅಂತ ತಿಳ್ಕೊರಿ ನೀವು. ಇದನ್ನೆಲ್ಲ ನೋಡಿದ್ರೆ ನಮಗೊಂದು ಹಾಡು ನೆನಪಾಗ್ತೈತಿ. ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ
ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.